यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಹೇಳಿದ್ದಾಗಿದೆ ಈ ಒಂದು ಏನು ಇತ್ತಿತ್ತಲಾಗಿ ಕೆಲವು ಬೆಳವಣಿಗೆಗಳು ಏನು ದಾವಣಗೆರೆ ಚುನಾವಣೆ ಮತ್ತು ಬಾಗಲಕೋಟೆ ಚುನಾವಣೆ ಆದ ನಂತರ ಏನು ಕೆಲವು ಬೆಳವಣಿಗೆಗಳು ಆಗಿದ್ದಾವೆ ಪಕ್ಷದಲ್ಲಿ ಮತ್ತು ಹೊರಗಡೆ ಅಲ್ಪಸಂಖ್ಯಾತರ ಮುಖಂಡಗಳು ಹೇಳಿಕೆ ಕೊಡೋದ್ರಿಂದ ಕೆಲವೊಂದು ಏನೇನು ವಿಚಾರಗಳು ಹೊರಗೆ ಬಂದಿದೆ ಅದ್ರ ಬಗ್ಗೆ ಇವತ್ತು ನಾವು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದೆ. ಒಂದು, ಈಗಾಗಲೇ ಇವ್ರು ಹೇಳಿದಾಗೆ ಪಕ್ಷದಲ್ಲಿ ಕೆಲವೊಂದು ನಿರ್ಧಾರಗಳು ಬಹಳ ಬೇಗ ಆಗಿದ್ರಿಂದ ಅದು ಸ್ವಲ್ಪ ಆಗಬಾರ್ದಾಗಿತ್ತಂತ ಒಂದು ವಿಚಾರ. ಅದು ಇನ್ನೊಂದು ವಿಚಾರ ಏನಂದರೆ, ಇವರು ಏನು ನಮ್ಮ ಅಬ್ದುಲ್ ಜಬ್ಬಾರ್ MLC ಅವರು ಮತ್ತು ನಸೀರ್ ಅಹಮದ್ರ ಬಗ್ಗೆ ಮತ್ತು ಈಗಾಗಲೇ ಕೆಲವು ವಿಚಾರಗಳು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ರಾಜೀನಾಮೆ ಕೇಳುವಂಥದ್ದು ಕೆಲವೊಂದು ಊಹಾಪೋಹಗಳು ಅವಾಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡ್ತಾ ಇದ್ದೀವಿ. ಈ ವಿಚಾರಗಳು ನಮ್ಮದು ಏನದೆ ಅಂದರೆ, ಇದು ಈಗಾಗಲೇ ಪಕ್ಷದ ಕೆಲವು ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಪಾಟೀಲವ್ರು ಹೇಳಿದಾಗೆ ಕೆಲವೊಂದು ನ್ಯೂನತೆಗಳು ಇದ್ದಾವೆ ಮತ್ತು ನಮ್ಮ ಪಕ್ಷದಲ್ಲಿ ಇರುವಂಥ ಏನು ಮುಖಂಡರು ಏನು ಇದ್ದಾರಲ್ಲ, ಮಂತ್ರಿಗಳು ಮತ್ತು MLCಗಳು, ಅವ್ರದ್ದು ಒಂದು ಕರ್ತವ್ಯ ಐತಲ್ಲ ಸಮಾಜದ ಮೇಲೆ. ಅವರು ನಾವೀಗ ಸಮಾಜದ ಮುಖಂಡರು, ಇವರಿಗೆ ನಾವು ಉಳಿಸ್ಬೇಕಂತೇಳಿ ಎಲ್ಲ ನಮ್ಮ ಉಲ್ಮಾಗಳು ಮತ್ತು ಭಾಳಷ್ಟು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಏನಾದರೂ ರಾಜಕೀಯವಾಗಿ ಹಿನ್ನಡೆಗಳು ಆಗಬಾರ್ದು ಅಂತೇಳಿ ಒಂದೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವು ನಾಯಕರದು ಕೂಡ ಅಲ್ಪಸಂಖ್ಯಾತರ ಮೇಲೆ ಏನು ಇವ್ರದ್ದು ಕೊಡಗಿದೆ. ಇವರು 2.5 ವರ್ಷ ಈಗ ತಮ್ಮ ಅಧಿಕಾರದಲ್ಲಿ 3 ವರ್ಷ ಗತಿಸಿದ್ರು ಕೂಡ ತಾವು ಇರುವಂತ ಮುಸಲ್ಮಾನರು ಏನು ತಾವು ಮತ ಕೊಟ್ಟರು, ನಿಮಗೊಂದು ಮುಸಲ್ಮಾನ ಪ್ರತಿನಿಧಿ ತಿಳಿಯಲಿ ನಿಮಗೊಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಆ ಸ್ಥಾನಮಾನದ ಉಪಯೋಗವನ್ನು ತಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿದ್ರ ಏನಂತ ನನ್ನೊಂದು ಪ್ರಶ್ನೆ ಅವರಿಗೆ. ಒಂದು ವಿಷಯ, ಇವತ್ತು ಶಾಮನೂರ್ ಅವರು ಅವ್ರಿಗೆ ಕರೆದಿಲ್ಲ, ಯಾರು ನಮ್ಮ ಜಬ್ಬಾರ್ ಅವರಿಗೆ ಕರೆದಿಲ್ಲ, ನನಗೆ ಎಲೆಕ್ಷನ್ ಮಾಡ್ಲಾಕ ಅವ್ರು ಕರಿಬೇಕಾಗಿತ್ತು ಅಂತ ಹೇಳಿದ್ರು. ಇದು ನನ್ನ ವೈಯಕ್ತಿಕ ನಾನು ಹೇಳ್ಬೇಕು, ಅದು ತಪ್ಪು. ಯಾಕಂದ್ರೆ ಅವರು ಸಿಟ್ಟಿಂಗ್ MLC 3 ಅವಧಿಗೆ ಅವರಿಗೆ MLC ಕೊಟ್ಟಿದ್ದಾರೆ. 18 ವರ್ಷದ 6 ವರ್ಷದ ಸರ್ಕಾರ ಏನೇ ಇದ್ರು MLA ಕೊಡ್ತದೆ. ಒಂದು 6 ವರ್ಷದ 3 ಅವಧಿಗೆ ಅವರಿಗೆ ಪಕ್ಷ ಒಂದು ಅಧಿಕಾರ ಕೊಟ್ಟಿದೆ ಮತ್ತು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಕೂಡ ಮಾಡಿದ್ದಾರೆ. ಅವರಿಗೆ ಒಂದು ಮೈನಾರಿಟಿದು ವಿಂಗ್ದು ಅವ್ರದ್ದು ಕರ್ತವ್ಯ ಅಲ್ಲ ಅದು. ಅದು ಎಲ್ಲಿ ತನ ಈ ಟಿಕೆಟ್ ಕೊಡುತನ ಏನದ ಅಸಮಾಧಾನಗಳು ಇರ್ತಾವ, ಅದು ಬೇರೆ ವಿಷಯ ಏನು. ಆದ್ರೆ ಅವ್ರದ್ದು ಕರ್ತವ್ಯ ಏನಿತ್ತು, ತಾವ್ಯಾವ್ರು ಕರೀಲಿ ಬಿಡ್ಲಿ, ನೀವು ಪಕ್ಷದ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಅಲ್ಪಸಂಖ್ಯಾತರ ಅಧ್ಯಕ್ಷನು ಏನು, 3 ಸಿಟ್ಟಿಂಗ್ MLC ಏನು, ಮತ್ತು ದಾವಣಗೆರೆ ಕ್ಷೇತ್ರ ಪ್ರತಿನಿಧಿಸುವಂತ ಒಬ್ಬ ನಾಯಕ ನೀನೇ ಒಂದು ಎಲ್ಲ ಉಲ್ಮಾಗಳಿಗೆ ಕರೆಸಿ ಒಂದು ಅಲ್ಪಸಂಖ್ಯಾತ ಸಮಾವೇಶ ಮಾಡಿ, ಯಾಕೆ ಶಾಮನೂರಿಗೆ ನೀನೇ ಅಲ್ಲಿ ಯಾಕೆ ಕರೆಸಿಲ್ಲ, ಅಭ್ಯರ್ಥಿಗೆ ಕರೆಸಿ ತಾವು ಕೆಲಸ ಮಾಡಬೇಕಾಗಿತ್ತು. ಇದನ್ನು ಒಂದು ನಾವು ಕೇಳುವಂತ ಪ್ರಶ್ನೆ ಐತಿ ಇಲ್ಲಿ. ಉಳ್ಕಿದವ್ರು ಬೇಕಾದ್ರೆ ಅವ್ರು ಯಾರ್ಯಾರು ಅಭ್ಯರ್ಥಿಗಳು ಅದಾರ, ಬಹಳಷ್ಟು ಪಕ್ಷದ ಸೇವೆ ಸಲ್ಲಿಸಿದ ಅಸಮಾಧಾನ ಆಗಲಿ, ಅವ್ರ ಮನೆ ಹಾಕಿ ಅವ್ರಿಗೆ ಹೋಗಿ ಅವ್ರು ಭೇಟಿ ಆಗ್ಯಾರ, ಅಲ್ಲಿ ಹೋಗಿ ಅವರಿಗೆ ಆ ಪೈಲಾನ್ರ ಮನೆಗೆ ಹೋಗಿ ಕರ್ಕೊಂಡ್ಬಂದು ಯಾರ್ಯಾರು ಅಸಮಾಧಾನ ಆಗಿದ್ರಲ್ಲಿ ಅವ್ರಿಗೆಲ್ಲರಿಗೆ ಅವರು ಕರ್ಕೊಂಡು ಹೋಗಿ ಅವ್ರು ತಮ್ಮ ಪ್ರಚಾರ ಮಾಡ್ಕೊಂಡು ಹೇಳ್ಯಾರ, ವಿನಂತಿ ಮಾಡ್ಯಾರ. ಅವ್ರು ಅದು ಏನಾದ್ರೆ ಇವ್ರಿಗೆ ಹೇಳಬೇಕಾಗಿತ್ತು. ಅದು ವಿಷಯ ಅವ್ರವ್ರಿಗೆ, ಅದು ಏನು ವೈಯಕ್ತಿಕ ಅವ್ರದ್ದು ಏನು ವಿಚಾರಗಳು ಅವ್ರಿಗೆ ಬಿಟ್ಟಿವಿ. ಆದ್ರೆ ನಮ್ಮ ಕರ್ತವ್ಯ ಐತಲ್ಲ, ನಾವು ಅಧಿಕಾರ ಇದ್ದವ್ರು ಸೆಟ್ಟಿಂಗ್ ಅಲ್ಲಿ ಅಂಥವ್ರು ತಮ್ಮ ಕೆಲಸನೂ ಮಾಡಬೇಕಾಗಿತ್ತಲ್ಲಿ, ಅದು ಮಾಡಿಲ್ಲ. ಅದ್ರ ಜೊತೆಗೆ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಈ ರಾಜ್ಯದಲ್ಲಿ ಎಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಒಂದು ಸಭೆ ಇಲ್ಲ, ಒಂದು ಸಮಾವೇಶ ಇಲ್ಲ. ಎಲ್ಲೆಲ್ಲಿ ಸಮಸ್ಯೆಗಳು ಏನಾದ್ರು ಅದಾವನು ಅದು ಅರ್ಥ ಮಾಡ್ಕೊಂಡು ಇದು ಕೇಳ್ಕೋಬೇಕಾಗಿತ್ತು. ಎಲ್ಲಿ ಕರೆಸಿ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಒಬ್ಬ ಘಟಕದ ರಾಜ್ಯ ಮಟ್ಟದ ಅಧ್ಯಕ್ಷ MLC ಅಧಿಕಾರದಲ್ಲಿ ಇರುವಂತ ವ್ಯಕ್ತಿ ಯಾವ ಜಿಲ್ಲೆಗೆ ತಿರುಗಾಡಿ ಎಲ್ಲಿ ರಾಜ್ಯ ಮಟ್ಟದ ಪ್ರವಾಸ ಮಾಡಿ ಎಲ್ಲಿ ಸಂಘಟನೆ ಮಾಡಿದ್ರಿ ನೀವು ಈ ರೀತಿ ಒಂದು ಅಧಿಕಾರ ಕೇಳ್ತೀರಿ, ಇದು ಮಾಡ್ತೀರಿ, ಅದು ನಾವು ಪ್ರಶ್ನೆ ಕೇಳ್ಬೇಕಾಗ್ತದೆ. ಅದು ಒಂದು. ಇಂಥ ಹಲವಾರು ನೆಗೆಟಿವ್ ಇದು ಇಟ್ಕೊಂಡು ತಾವು ಈ ರೀತಿ ಏನದ ಒಂದು ಪಕ್ಷದ ಮೇಲೆ ಅಥವಾ ಸಮಾಜದ ಹೆಸರು ಕೆಡಿಸುವಂತ ಕೆಲಸ ಮಾಡಬಾರ್ದು. ಇದು ಒಂದು. ಇನ್ನೊಂದು ವಿಷಯ ಏನಂದ್ರೆ, ಜಮೀರ್ ಅಹಮದ್ ಖಾನ್ ಅವರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ತಾವು 3 ವರ್ಷ ಮಂತ್ರಿಗಳಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ. ಒಂದು ದಿವಸ ಆದ್ರೆ ಯಾವ ಜಿಲ್ಲೆಗೆ ಹೋಗಿ ಅಲ್ಪಸಂಖ್ಯಾತರ ಕಲ್ಯಾಣದ ಬಗ್ಗೆ ಪರಿಶೀಲನಾ ಸಭೆ ಮಾಡಿದೆ ಅಧಿಕಾರಿಗಳದ್ದು? ಇವತ್ತಿನವರೆಗೆ 1-2 ವರ್ಷ ಆಯ್ತು ಗಂಗಾ ಕಲ್ಯಾಣ, ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಇನ್ನೂರಿಗೆ ಗಂಗಾ ಕಲ್ಯಾಣ ಯೋಜನೆ ಒಂದು ಯಾವುದೂ ಆಗಿಲ್ಲ. ನಾನು ನಿನ್ನೆ ಈ ಪ್ರೆಸ್ ಮೀಟ್ ಇದಕ್ಕೆ ಮುಂಚಿತವಾಗಿ ಅಲ್ಪಸಂಖ್ಯಾತರ ಏನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಜೊತೆಗೆ ಮಾತಾಡಿದೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅಂದ್ರೆ ನಮ್ಮ ಜಿಲ್ಲೆಗಳಿಗೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಈ 2.5 ವರ್ಷದಿಂದ. बीजापुर शहर के मशहूर तालीमी इदारे
इंशाल इंग्लिश मीडियम स्कूल में अब सुनहरा मौका आपके लिए। वी आर हायरिंग। अगर आप में है पढ़ाने का जुनून और बच्चों के बेहतर मुस्तकबल बनाने का जज्बा, तो आज ही जुड़िए हमारे साथ। स्कूल में जरूरत है मदर टीचर 1st to 5th स्टैंडर्ड के लिए, साइंस टीचर 4 पोस्ट, स्पोकन इंग्लिश टीचर 4 पोस्ट, कन्नड़ा टीचर, कंप्यूटर टीचर, स्पोर्ट्स टीचर मेल या फीमेल, ड्राइवर और आया की भी जरूरत है। टीचर्स की क्वालिफिकेशन डीएड, बीएड, एमएससी, कंप्यूटर स्किल्स जरूरी। एक्सपीरियंस वालों को प्राथमिकता दी जाएगी। पता महबूब नगर, केएसबी कॉलोनी, नियर अजहर ग्राउंड, विजयपुर। आज ही अपना सीवी भेजिए या संपर्क करें 8123160284 या 9742719965 पर। इंशाल इंग्लिश मीडियम स्कूल, जहां तालीम के साथ बनता है बच्चों का बेहतरीन मुस्तकबल। ಎಷ್ಟು ಆರ್ಥಿಕವಾಗಿ ಭೌತಿಕವಾಗಿ ಯಾವ್ಯಾವ ಅಲ್ಪಸಂಖ್ಯಾತರ ಬಗ್ಗೆ ಯೋಜನೆಗಳು ಇಲ್ಲಿ ಬಂದಾವ, ಏನಾಗ್ಯದ ಎಲ್ಲ ಬಗ್ಗೆ ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಬಿಜೆಪಿ ಸರ್ಕಾರದಲ್ಲಿ ಏನ್ ಮಂತ್ರಿಗಳು ಇದ್ದಾಗ ಎಷ್ಟು ಇಂಪ್ಲಿಮೆಂಟ್ ಆಗ್ಯಾವ, ಈಗ ಈ ಸರ್ಕಾರ ಬಂದ್ರಿಂದ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಗಂಗಾ ಕಲ್ಯಾಣ ಇನ್ನೂರಿಗೆ ಒಂದು ಮುಸಲ್ಮಾನರಿಗೆ 2.5 ವರ್ಷ ಆಯ್ತು, ಒಂದು ಗಂಗಾ ಕಲ್ಯಾಣ ಇದು ಕೊಟ್ಟಿಲ್ಲ. ಅದೇ ಬೇರೆ KMD ಅವರು ಏನು ನಿಗಮಗಳು ಅದಾರಲ್ಲ, ಹಿಂದೂ ವರ್ಗ ನಿಗಮ ಆಗಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಎಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ. ಆದ್ರೆ ನಮ್ಮ ಮಂತ್ರಿಗಳು ಏನು ಮಕ್ಕೊಂಡಾರ, ಇವ್ರು ಯಾಕೆ ಪರಿಶೀಲನೆ ಮಾಡೋದಿಲ್ಲ? ಅಧಿಕಾರಿಗಳ ಜೊತೆ ಏನಾದ ಯಾಕೆ? ಮತ್ತೆ ಹಾಗಾಗಿ ಇವ್ರು ನಮ್ಮ ಸಮಾಜದ ಪ್ರತಿನಿಧಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನ್ಯಾಗ ಕೊಟ್ಟು ಮತ್ತೊಬ್ಬರು ಸಮರ್ಥ ವ್ಯಕ್ತಿಗಳು ಬಹಳಷ್ಟು ಅದಾರಲ್ಲಿ ಮಂತ್ರಿಗಳು ಕಾರ್ಯನಿರ್ವಹಿಸುವಂಥವ್ರು ಇಲ್ಲಿ. ಅಂತ ಒಬ್ಬ ಈಗ ಮೊನ್ನೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಬಂದಿರತ್ತೆ ಇಲ್ಲಿ. ಯಾರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಯಾರಿಗೂ ಗೊತ್ತಿಲ್ಲ, ಬಂದಿದ್ದೇ ಗೊತ್ತಿಲ್ಲ, ಯಾವುದೋ ಹಾಸ್ಟೆಲ್ ಒಳಗೆ ಮೀಟಿಂಗ್ ಮಾಡಿ ಹೋಗೋಣ ಪುಣ್ಯಾತ್ಮ. ಅಂದ್ರೆ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥ ಅಂದ್ರೆ ಬಹಳಷ್ಟು ವಿಚಾರಗಳು DC ಅವ್ರ ಬಳಿ, SP ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಡುವ ಏನಾದರೂ ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಬಂದಾಗ ಆ ಆಯೋಗದ ಅಧ್ಯಕ್ಷರಿಂದ ಅಂಥವ್ರ ಅಧ್ಯಕ್ಷಗಳು ಮಾಡಿರ್ತಾರೆ ಇವರು. ಸಾಕಷ್ಟು ಈಗ KMDC ಅಧ್ಯಕ್ಷ ಒಂದ್ ದಿವ್ಸ ಬಂದಿಲ್ಲ ಬಿಜಾಪುರಕ್ಕೆ, ಯಾವ ಇಂಪ್ಲಿಮೆಂಟ್ ಆಗಿ ಕೇಳಾಕತ್ತಿಲ್ಲ. ಅವರೆಲ್ಲ ಸುತ್ತಲೂ ಬರೀ ಜಮೀರ್ ಅವ್ರ ಮನೆಯಾಗ ಸುತ್ತಾಡ್ತಿರ್ತಾರ. ಅದು ಎಲ್ಲಿ ಜಿಲ್ಲೆ ಒಳಗೆ ಬಂದು ಒಂದರೆ ಅಲ್ಪಸಂಖ್ಯಾತರ ಮುಸಲ್ಮಾನ್ ಸಮಾಜದ ಬಗ್ಗೆ ಆಯಾ ಸರ್ಕಾರದ ಯೋಜನೆಗಳು ಏನು ಇಂಪ್ಲಿಮೆಂಟ್ ಆಗಲ್ಲ. ಇನ್ನೂರಿಗೆ ಸ್ಕಾಲರ್ಶಿಪ್ ಮಕ್ಕಳು ಅಡ್ಡಾಡ್ಲಾಕತ್ತಾರ. ಇದು ಇನ್ನ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರದ್ದು ಕೆಲವೊಂದು ಸ್ಕಾಲರ್ಶಿಪ್ ಏನದಾವ ಇಂಪ್ಲಿಮೆಂಟ್ ಆಗ್ಯಾವ. ನಮ್ಮ ಸರ್ಕಾರದ ಇನ್ನೂರಿಗೆ ಸ್ಕಾಲರ್ಶಿಪ್ ಸಾಕಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆ ಸುಮ್ಸುಮ್ಗೆ ಯತ್ನಾಳ ಹುಚ್ಚನದ ಸುಮ್ಸುಮ್ಗೆ ಅದು ಒಂದು ಏನ್ರಿ ತೊಗೊಂಡು ಓದ್ಕೋತ ಇದು ಹಿಂಗೆ ಕೊಟ್ಟಾರ. ಅದು ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಾಕತ್ತಾರ. ಮೈನಾರಿಟಿ ಫಂಡ್ ಬಂದಿದ್ದು 20 ಕೋಟಿ, ಮೊನ್ನೆ ಯತ್ನಾಳಗೆ 5 ಕೋಟಿ ಕೊಟ್ರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಷ್ಟು ಇಲ್ಲಿ ಲೋಕಲ್ದವ್ರ ತಿರುಗಾಡ್ತೀರಿ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅಂಥದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ತಮ್ಮ ಅಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ ನಮ್ಮ ಏನೂ ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರೆ ಇಲ್ರಿ ಯತ್ನಾಳ್ ಅವರಿಗೆ ಅದು ಜಮೀರ್ ಅಹಮದ್ ಖಾನ್ ಅವರು 5 ಕೋಟಿ ರೂಪಾಯಿ ಯತ್ನಾಳ್ ಅವ್ರಿಗೆ ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಭಾಳ ಗಂಭೀರ ಆಗಿದೆ. ಅದಕ್ಕೆ ಇವ್ರಿಗೇನು ಸ್ಥಾನಮಾನ ಉಳಿಸ್ಲಾಕ ನಾವು ಎಲ್ಲ ಉಲ್ಮಾಗಳು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕೂಡಿ ಇವ್ರಿಗೆ ನಾವು ಇವ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವ್ರದಿಂದ ಏನು ಕೊಡುಗೆ ಅದ ಸಮಾಜಕ್ಕೆ ಅದು ಬೇಕಲ್ಲ. ಇವ್ರೆಲ್ಲ ತಮ್ಮ ಇಲಾಖೆಯಲ್ಲಿ ಕೆಲಸ ಆಗುವಂತ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಎಲ್ಲ ವಿಫಲರಾಗಿದ್ದಾರೆ ಇವತ್ತು. ಅದಕ್ಕಾಗಿ ಏನದ ನಮ್ದೇನು ಅಂತದ ಇವರಿಂದ ಬಹಳಷ್ಟು ಈ ಯಾವ ಥರದ್ದು ಇವು ಮಂತ್ರಿ ಮಂಡಲದ ಏನು ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವ್ರು ಒಂದು ಅವರೊಬ್ರು ಯಾರು ಇನ್ನೊಬ್ರು ಮಂತ್ರಿ ಅದಾರ ನಮ್ಮಲ್ಲಿ ರಹೀಮ್ ಖಾನ್ ಅಂತ. ನಮ್ಗೆ ಹೆಸರು ಬರ್ಲಾಗತ್ತಿಲ್ಲ ನಿಮ್ದು ಪರಿಸ್ಥಿತಿಯಲ್ಲಿ ನೋಡ್ರ, ಮತ್ತೊಬ್ರಿಗೆ ನನಗೆ ಹೆಸರು ಬರ್ಲಾಗತ್ತಿಲ್ಲ ಅಂತ ಮಂತ್ರಿಗಳು ಸಹಿತ ಅದಾರ ನಮ್ಮಲ್ಲಿ ಇವತ್ತು ಪರಿಸ್ಥಿತಿ. ಅಂಥವ್ರಿಗೆ ನಮ್ಮ ನಾಯಕರನ್ನ ವಿನಂತಿ ಮಾಡ್ತೇವೆ. ಬಹಳಷ್ಟು ಸಮರ್ಥವಾದಂಥ ನಾಯಕತ್ವ ನಮ್ಮ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬಹಳಷ್ಟು ಅದಾರ. ಅದಕ್ಕೇನದ ಅವ್ರಿಗೆ ಒಂದು ಅವಕಾಶ ಅವ್ರಿಗೆ ಕೊಡ್ರಿ. ಏನಾರ ಇಲ್ಲಿ ಕೆಲಸ ಮಾಡಿಲ್ಲ ಅಂತ ಇವ್ರು ಬರೇ ಇದಾಗಲೇ ನಮ್ಮ SM ಪಾಟೀಲ್ ಹೇಳಿದಾಗೆ ಇವರಿಗೆ ಸಮಾಜ ಈ 3-4 ಜನರಿಗೆ ಅಧಿಕಾರ ಕೊಡಿಸ್ಲಾಕ ನಾವು ಓಟ್ ಹಾಕಿಲ್ಲ. ಇಡೀ ಸಮಾಜಕ್ಕೆ ಒಳ್ಳೇದಾಗಬೇಕು, ಈ ಸಂರಕ್ಷಣೆ ಆಗಬೇಕು, ಸಂವಿಧಾನ ರೀತಿಯಲ್ಲಿ ಎಲ್ಲರಿಗೆ ಬದುಕು ನಡಿಬೇಕು. ಈ ರೀತಿ ಎಲ್ಲ ಕೆಲವೊಂದು ವಿಷಯ ಇಟ್ಕೊಂಡು ಇವತ್ತು ವೋಟ್ ಮಾಡಿರ್ತಾರೆ. ಯಾವ್ದಾರ ಒಂದು ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಉಳಿಸ್ಲಾಕ, ಯಾವ್ದು MLC ಇದು ಕೊಡ್ಲಾಕ ಅವ್ರು ತೆಗೆದ್ರಿಂದ ಅವು ಪಕ್ಷದ ಆಂತರಿಕ ವಿಷಯದ ಅವ್ರೇನು ಒಂದು ವರದಿಗಳು ಬಂದಿರ್ತಾವ. ಅದಕ್ಕೆ ಆದ್ರೂ ನಾವೇನ್ ಹೇಳ್ತೀವಿ ಇವತ್ತು
ಮತ್ತು ಇವ್ರೇನದ ನಮ್ಮ ನಸೀರ್ ಅಹಮದ್ ಅವ್ರ ಬಗ್ಗೆ ಒಂದು ವೈಯಕ್ತಿಕ ನಮ್ದು ಪಕ್ಷದಲ್ಲಿ ಒಂದು ವಿನಂತಿ ಮಾಡ್ತೀವಿ ನಾವು. ಅವ್ರದ್ದು ಒಂದು ಏನು ತಾವು ನಿರ್ಣಯ ಮಾಡಿದ್ದೀರಿ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅದು ಒಂದು ತಾವು ತಕ್ಷಣವಾಗಿ ಅದು ಹಿಂಪಡಿಬೇಕು. ಯಾಕಂದ್ರೆ ಅವರು ಸತತವಾಗಿ 10 ದಿವಸ 12 ದಿವಸ ಬಾಗಲಕೋಟೆಯಲ್ಲಿ ಕೂತು ಪ್ರಚಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ಯಾವ ರೀತಿ ಕೆಲಸ ಹೇಳಿದ್ರೆ ಆ ಪ್ರಕಾರ ಮಾಡಿದ್ದಾರೆ. ಅದಕ್ಕಾಗಿ ಬರೀ ಒಂದು ಅಭ್ಯರ್ಥಿಗೆ ವಿಡ್ರಾಲ್ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂತೇಳಿ ಆ ರೀತಿ ಒಂದು ಅವರಿಗೆ ಕ್ರಮ ತಗೊಳ್ಳೋದು ಸರಿಯಲ್ಲ. ಅದಕ್ಕಾಗಿ ನಾವು ನಮ್ಮ ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೀವಿ, ಅವರಿಗೂ ತಕ್ಷಣವಾಗಿ ಏನು ಅವರಿಗೆ ವಜಾ ಮಾಡಿದ್ದಾರೆ ಒಂದು ರಾಜಕೀಯ ಕಾರ್ಯಸೂಚಿ, ಅದು ತಕ್ಷಣ ಅವರಿಗೆ ಮತ್ತೆ ವಹಿಸ್ಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ತೀವಿ. ಮತ್ತು ನಮ್ಮ ಉಲ್ಮಾಗಳು ಕೂಡ ಇವತ್ತು ಸಾಕಷ್ಟು ಅವರಲ್ಲಿ ಕೂಡ ಒಂದು ವಿನಂತಿ ಮಾಡ್ರಿ, ಅದು ಭಾಳ ನಮ್ಮದು ಕಳಕಳಿ ಏನು ಸಮಾಜದ ಬಗ್ಗೆ ಅಂತ ವ್ಯಕ್ತಪಡಿಸಿದ್ರೆ ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಏನದ ಇನ್ನಿತರ ನಮ್ಮ ಎಸ್.ಎಂ. ಪಾಟೀಲ್ ಹೇಳಿದಾಗೆ ಬಹಳಷ್ಟು ವಿಷಯಗಳು ಇವತ್ತು ಅದಾವ. ಆ ವಿಷಯಗಳು ಕೂಡ ಆ ಮಂತ್ರಿಗಳಿಗೆ, ಆ ನಮ್ಮ ನಾಯಕರಿಗೆ ತಾವು ಉಪದೇಶ ಮಾಡಬೇಕು. ಅವರಿಗೆ ನಿಮ್ಮ ಸಮಾಜದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಸರ್ಕಾರದ ಕೆಲಸ ಮಾಡಬೇಕು. ಈಗಾಗಲೇ ಈಗ ಜಮೀರ್ ಅಹಮದ್ ಖಾನ್ ಅವರು CM ಅವ್ರ ಬಳಿ ಬಹಳ ನೀರಷ್ಟ ಅಂದ್ರೆ ಅವರು ಮಕ್ಕಳನ್ನ ನಿದ್ದೆ ಹತ್ತ ನಂತರ ಮನೆಗೆ ಬರ್ತಾರ. ಅವ್ರು ಅಷ್ಟು ಇದು ಒಡನಾಡಿಕೆ ಇದೆ. ಆದ್ರೂ ಕೂಡ ಒಂದು ವಿಷಯಗಳು ಈಗಾಗಲೇ ಕೆಲವೊಂದು ಹಲವಾರು ವಿಷಯಗಳು ಹೇಳಿದ್ರೆ ಆ ವಿಷಯ ಇಂಥ ಎಲ್ಲ ವಿಷಯಗಳು ಇನ್ನೂವರೆಗೆ ಅಲ್ಪಸಂಖ್ಯಾತರ ರಾಜ್ಯದಲ್ಲಿ ಏನೇನು ನಡೀತಾವ, ಏನು ಸಮಸ್ಯೆ ಅದಾವ, ಪ್ರಣಾಳಿಕೆ ಒಂದು ಏನು ಘೋಷಣೆ ಮಾಡಿದ್ವಿ ಎಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅವರು ಒತ್ತಾಯ ಮಾಡಬೇಕು. ನಾವು ಮಾಡ್ಲಕ್ಕ ಇಲ್ಲಿ ಉಲ್ಮಾಗಳು ಮಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ನಾವು ಪ್ರತಿನಿತ್ಯ ಆರ್ಸಿ ಕಳಿಸಿರ್ತೀವಿ, ಅಲ್ಲಿ ಕ್ಯಾಬಿನೆಟ್ ಇರ್ತದ, ಪ್ರತಿಯೊಂದು ಇದು ಇರ್ತದೆ, ನಿಮ್ಗೆ ಒಡನಾಡ CM ಜೊತೆ ಎಲ್ಲ ಇರ್ತದ. ಅದಕ್ಕಾಗಿ ನಮ್ಮೂ ಏನು ಕೆಲವೊಂದು ತೊಂದರೆಗಳು ಅದಾವ, ಅವೆಲ್ಲ ತಾವು ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡ್ಬೇಕಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಈಗ ಇರ್ತಕ್ಕಂಥ ಸಚಿವರುಗಳು ಅಸ್ಮರ್ಥ ಅಂದ್ರೆ ಏನಂದ್ರೆ ಮತ್ತೀಗ ಇಂಪ್ಲಿಮೆಂಟ್ ನೋಡ್ರಿ, ಯಾವ ಕೆಲಸಗಳು ಯೋಜನೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಜವಾಬ್ದಾರಿ ಯಾರ್ದು? ಒಂದ್ರ ಪ್ರಗತಿ ಪರಿಶೀಲನೆ ಮಾಡ್ಯಾರ ಅವ್ರು ಬಂದು ಎಲ್ಲರೇ. ನಾನು ಸತ ಅಧಿಕಾರಿಗಳು ಅಥೆಂಟಿಕ್ ನಿಮ್ಗೆ ಹೇಳಕತ್ತೀನಿ ಇವತ್ತ, ಸಮಾಜದ ಕಡೆ ಲಕ್ಷ್ಯ ವಹಿಸ್ರಿ. ಕೇವಲ ಸರ್ಕಾರದ ಇಂಪ್ಲಿಮೆಂಟ್ ಬರೀ ಅವ್ರು ಯಾರು ಮಾಡ್ಬೇಕು? CM ಮಾಡ್ಬೇಕಾ ಕೆಲಸ? ಸರ್ CM ಮಾಡಬೇಕು ಕೆಲಸ. ಇದೆಲ್ಲ ಇವ್ರಿಗೆ ಎದಕ್ ಕೊಟ್ಟಿರ್ತಾರ? ಯಾವುದು ಕೆಲವೊಂದು ಹೇಳಿದ್ವಲ್ಲ. ಈಗ ಬಹಳ ನೋಡಿದ ದಾವಣಗೆರೆಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ದಾವಣಗೆರೆ ಯಾವುದು ಅವ್ರ ಬರೀ ನಿಮ್ ಸಚಿವರು ಹೇಳಿದ್ರಿ ಸಿದ್ದರಾಮಯ್ಯ ಕೊಟ್ಟಲ್ಲ ಬಿಜಾಪುರ ನಗರ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಒಂದು ಏನಿರ್ತಂದ್ರ ಒಂದು ನಗರ ಶಾಸಕ ಆಗಲಿ ಯಾವುದೇ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದಾಗ ಅದ್ರದ್ದು ದುಡ್ಡು ಕೂಡ ಕೊಡಬೇಕಾಗ್ತದೆ. ಯಾವುದೇ CM ಆಗಿ CM ಅದಾರ ಅವ್ರ ಶಾಸಕ ಅಲ್ಲಿ ಅದು ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದು ಏನು, ಅದು ಮುಖ್ಯಮಂತ್ರಿ ಒಬ್ಬ ನಗರ ಶಾಸಕ ಏನದು ಆ ಉತ್ತರ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ರಾಜ ಸಿದ್ದರಾಮಯ್ಯ ತಿಳಿಲ್ಲ ಅಲ್ಲಿ ಅವರು. ಅಲ್ಲಿ ಯತ್ನಾಳ್ ಅವರು ಒಬ್ಬ ಶಾಸಕ ಇವತ್ತಿಂದು ಕಾಂಗ್ರೆಸ್ ಸಮರ್ಥನೆ ನಾವು ಇವತ್ತು ಬಂದಿದ್ದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿವಿ. ತಡ್ರಿ ಜಮೀರ್ ಅಹಮದ್ ಅವ್ರ ಕೆಲಸ, ಗಂಗಾ ಕಲ್ಯಾಣ ಕೆಲಸ ಇವ್ರೇನು ಹೇಳಿದ್ರಲ್ಲ, ನಮ್ಮ ಆ ಈ ದಾವಣಗೆರೆ ಸಮಸ್ಯೆಗೆ ಅದಕ್ಕೆ ಸಂಬಂಧ ಇಲ್ಲ. ದಾವಣಗೆರೆ ಸಮಸ್ಯೆನೇ ಬೇರೆ. ಜಮೀರ್ ಅಹಮದ್ ಅವರು ಸಮಾಜದ ಕಡೆನೂ ಲಕ್ಷ್ಯ ಕೊಡ್ಲಿ ಅಂತ ಹೇಳಿದಾರೆ. ಅವರು ಇಂತಿಂತವೆಲ್ಲ ಪೆಂಡಿಂಗ್ ಅದಾವ ಅಂತ ಹೇಳಿದಾರೆ ಹೇಳುವಾಗ. ಭಾಳ ಕಡೆ ತಗೊಂಡ್ರಿ, ಭಾಳ ಅದಾವ್ರಿ, ಭಾಳ. ಕಾಂಗ್ರೆಸ್ ಅವಧಿ ಸರ್ಕಾರಕ್ಕೆ ಒಬ್ಬೊಬ್ಬರು ಕೇಳ್ರಿ. ಬಾಬು ಸ್ವಲ್ಪ ತಡಿಯಪ್ಪ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सकें।
स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಅಲ್ಲ ಹೋದ ಸಲ ಎಲೆಕ್ಷನ್ ದಾಗ ಐತಿ, ಹಿಂದಿನ ಎಲೆಕ್ಷನ್ ದಾಗ ಐತಿ. ಕಾಂಗ್ರೆಸ್ ದವರೇ ಬಿಜೆಪಿ ಎಲೆಕ್ಷನ್ ಮಾಡಿದ್ರು. ಆ ಎಲ್ಲಾ ವಿಡಿಯೋಗಳು ನಿಮ್ಮ ಹತ್ರ ಅದಾವ, ಎಲ್ಲಾ ಲೀಡರ್ಗಳು ಅದಾವ. ಅದ್ರ ಜೊತೆಗೆ 20 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ಹಣ 5 ಕೋಟಿ ಯತ್ನಾಳ್ ತಗೊಂಡು ಹೋದ್ರ ಅಂತ ಹೇಳ್ತೀರಿ. ಮತ್ತೆ ನೀವೇನ್ ಮಾಡಾಕತ್ತೀರಿ? ಬಿಜಾಪುರ ಲೀಡರ್ಗಳು, ಮೈನಾರಿಟಿ ಲೀಡರ್ಗಳು ಕಾಂಗ್ರೆಸ್ ಆಗಿದ್ದಾರೆ, ಪ್ರತಿಭಟಿಸಲಿಲ್ಲ. ಮಂತ್ರಿ ಮುಂದೆ ಹೇಳಿವಿ, ಮತ್ತೆ ನಿಮ್ಮನ್ನು ಪ್ರತಿಭಟಿಸಿ ಮಾಡೋ ಮಂತ್ರಿ ಹೇಳಿವಿ, ಕೊಟ್ಟಿ ತಪ್ಪು ಮಾಡಿ ಹೇಳಿವಿ. ಪ್ರತಿಭಟನೆ ಮಾಡಿದ್ರು ಮುಸ್ಲಿಂ ಮಾತಾಡಿದ್ರು ನಮ್ಮ ಜೊತೆ, ಹಾ ಅಬ್ದುಲ್ ಹಮೀದ್ ಮುಶ್ರಿಫ್ ಮಾತಾಡಿದ್ರು. ನಾ ಇಲೆಕ್ಟ್ ಆದ್ರೆ ರಾಜು ಅಲ್ವಾರ್ ಇಲೆಕ್ಟ್ ಆಗ್ತಾನೆ, ನಾ ರಾಜು ಅಲ್ವಾರ್ ಇಲೆಕ್ಟ್ ಆದ್ರೆ ನಾ ಇಲೆಕ್ಟ್ ಆಗ್ತೇನೆ. ಅದ್ರ ಅರ್ಥ ಏನು? ಅವರಿಗೆ ಅವ್ರಿಬ್ಬರ ನಡುವೆ ಅದು ಪರ್ಸನಲ್ ಆಗಿ ಏನ್ ಹೇಳ್ಯಾರ ಅವರು, ನಮ್ದು ಹ್ಯಾಂಗ್ ಡಿಸ್ಪ್ಯೂಟ್ ಆಯ್ತು ಅದೇ ತರ ನಿಮ್ ಡಿಸ್ಪ್ಯೂಟ್ ಆಗ್ತದೆ. ಅದ ಅರ್ಥ ನೀ ಎಂಟಿ ಪಾರ್ಟಿ ಮಾಡಿದ್ರೆ ನಮ್ಮ ಮಂದಿ ಎಂಟಿ ಪಾರ್ಟಿ ಮಾಡ್ತಾರ ಅಂತ ಹೇಳ್ದಾಗ ಅದು ಅದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳಿದಾರೆ. ನೀನು ನಾವ್ ಹೆಂಗ್ ಕ್ಲಾರಿಫೈ ಮಾಡೋದು, ಅದಕ್ಕೆ ಅವರೇ ಮಾಡ್ಕೋಬೇಕು ಅದು. ಸರ್ ನಾ ಕೇಳಿದ್ದೇನೆ ಇಲ್ಲ, ನಾವ್ ಹೆಂಗದ್ರ ಭಾಗವಹಿಸಿದ್ವಿ. ಕಂಪ್ಲೀಟ್ ಮಾಡಿದ್ರು. ಬಾಬು ಹೇಳಿ, ನಿಮ್ದು ಮುಗಿಸ್ತೇನೆ. ಸ್ಪಷ್ಟೀಕರಣ ಏನಂತಂದ್ರೆ ಇದು ನೀವು ಸಮರ್ಥನೆ ಮಾಡ್ಕೋತಿರೋ ಯಾವುದು ಈಗ ನೀವು ಮಾತಾಡಿದ್ದು ನಾವು ಮಾತಾಡಿದ ಸಮರ್ಥನೆ ನಮ್ದು. ಸಚಿವರ ಮೇಲೆ ಆಕ್ಷನ್ ತಗೊಂಡಿದ್ದು ಸಚಿವರ ಮೇಲೆ ಸಚಿವರ ಮೇಲೆ ತಗೊಂಡಿಲ್ಲ. ಈ ನಶೀರ್ ಅಹಮದ್ ಅವ್ರಿಗೆ ಪುನರ್ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರೆ ಅರ್ಥ ಏನು? ಆಮೇಲೆ ಜಬ್ಬಾರ್ ಅವ್ರು ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಯಾರ, ಇವ್ರು ಹೇಳ್ಯಾರ. ಹೌದಾ? ಮತ್ತೆ ಅದ್ರ ಅರ್ಥ ಏನು? ನೀವು ಮುಸ್ಲಿಂ ಸಮಾಜದಿಂದ ಆಗಿರಿ, ಮುಸ್ಲಿಮರು ಓಟ್ ಹಾಕ್ಯಾರ ಸರ್ಕಾರಕ್ಕೆ, ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಧ್ಯಕ್ಷರು ಅವರು ಎಲ್ಲ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಅದನ್ನು ನೀವು ಸಮರ್ಥನೆ ಮಾಡ್ಬೋದು. ಈ ಪಕ್ಷ ಏನ್ ಮಾಡ್ಯದ ಅದು ಸಮರ್ಥನೆನೆ. ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಪಕ್ಷ ಏನ್ ಮಾಡ್ಯದ ಅದಕ್ಕೆ ಸಮರ್ಥನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಮುಸ್ಲಿಂ ಸಮಾಜದಿಂದ ಕಡಿಮೆ ಆಗಿದ್ದನ್ನು ನೀವು ಒಪ್ಪಾಡ್ತಾ ಇದ್ದೀರಿ. ಪ್ರಣಾಳಿಕೆ ಪ್ರಕಾರ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ. ಅದಕ್ಕೆ ಇದೊಂದ್ಸತಿ ಕಾಂಗ್ರೆಸ್ ಕೈ ಬಿಟ್ರಿ, ಬಿಜೆಪಿ ಬೆಂಬಲಿಸಿ. ಈಗ ಮನೆಯಲ್ಲಿ ಕೆಲವು ಸಮಸ್ಯೆಗೆ ಒಂದು ಕೂಡಲೇ ಮನೆ ತೊರೆದು ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಸರಿಪಡಿಸ್ಕೊಂಡು ಅಲ್ಲೇ ಎಲ್ಲ ಸರಿಪಡಿಸ್ಕೊಂಡು ಮನೆಯಲ್ಲಿ ಇರ್ಬೇಕಾಗಲ್ಲ. ಇನ್ನೊಂದು ಕೋಮುವಾದಿ ಮನೆ, ಆ ಮನೆಗೆ ಹೋಗ್ಲಿಕ್ಕಾಗಲ್ಲ. ಅಲ್ಲ ನೀವು ಹೋದ್ರೆ ಚೆನ್ನಾಗಿ ನೋಡ್ಕೋಬಹುದು. ಅವ್ರು ಬರಬೇಡ ಅಂತ ಹೇಳ್ಯಾರ, ನಿಮ್ದು ಏನು ಅವಶ್ಯಕತೆ ಇಲ್ಲ, ಈ ಕಡೆ ಬರಬೇಡ ಅಂತಾರ. ಹೊರಗೆ ಹೋದಾಗ ನೋಡುನಂತ ನೋಡ್ರಿ, ಹೊರಗೆ ಹಾಕಿದ್ರು ಸಹಿತ ಬರಬೇಡ ಅಂದವ್ರ ಮನೆಗೆ ಹೋಗಲ್ಲ. ನಾವು ಸ್ವಂತ ಒಂದ್ ಏನ್ರ ಮನೆ ಕಟ್ಕೊಂಡಿರ್ತೀವಿ, ಇಲ್ಲೇ ಇರ್ತೀವಿ. ಯಾರ್ದು ಉಲಿಮಾಗಳು ಸರಿ ಅದ, ಸ್ವಾಗತ ಮಾಡ್ತೀವಿ ನಾವು. ಆದ್ರೆ ಇದನ್ನೂ ಮಾಡ್ರಿ. ಕೇವಲ 3 ಜನರ ಬಗ್ಗೆ ನಿಮ್ ಶಕ್ತಿ ಖರ್ಚು ಮಾಡ್ಬೇಡ್ರಿ. ನೂರಾರು ಸಮಸ್ಯೆ ಅದಾವ, ಅವ್ರ ಬಗ್ಗೆ ಕಿವಿ ಹಿಂಡಿ ಸರ್ಕಾರ ಕಿವಿ ಹಿಂಡಿ ಕೆಲಸ ಅದು ನೋಡಿ. ಎಲ್ಲಾ ಪಕ್ಷದ ಕುಟುಂಬ ಇದೆ, ಮತ್ತೆ ಇಲ್ಲಿ ಕುಟುಂಬ ಬಿಟ್ಟು ಏನದ ಹೇಳಿ. ಮತ್ತೆ ಯಡಿಯೂರಪ್ಪ ಇಬ್ಬರು ಮಕ್ಕಳು, ಮತ್ತ ಅವರು ಇವ್ರು ಇನ್ನೂ ಕುಟುಂಬದ ಸಮೀಪದ ಕುಟುಂಬದವರು. ಯಡಿಯೂರಪ್ಪಂದು ಎಲ್ಲ ಅದಲ್ಲ, ಇನ್ನೊಬ್ರದ್ದು ಇದೆ, 108 ಮಂದಿ ಅದ. ಅದೇನು ಎಲ್ಲ ಕಡೆ ಅದು ಅದೇನ್ ಇವತ್ತು ಅದಕ್ಕೆ ಕುಟುಂಬ ರಾಜಕಾರಣ ಶಬ್ದ ಅರ್ಥ ಕಳ್ಕೊಂಡ್ ಬಿಟ್ಟದ. ಈಗ ಮಾಡೇ ಮಾಡ್ತಾರೆ, ಅನಿವಾರ್ಯ ಆಗ್ಬಿಟ್ಟದ. ಈಗ ಪರಶುರಾಮ್ ಸ್ವಲ್ಪ ರಾಮ್ ಇರ್ಲಿಪ್ಪ. ಹೇಳಿ. ಯಾರೋ ವ್ಯಕ್ತಿಗಳಿಗೆ ಹುದ್ದೆ ಕೊಡೋದ್ರಿಂದ ಸರ್ಕಾರದ ಇದು ಆಗಿಲ್ಲ, ಸಮಾಜದ ಕೆಲಸ ಆಗ್ಯದಿಲ್ಲ ಅಳಿಲಿಕ್ಕೆ ಬರುದಿಲ್ಲ. ಸಮಾಜದ ಕೆಲಸ ಆಗಿದ್ದು ಬಹಳ ಜನ ಹೇಳ್ತಾರ. ಈಗ ಬಿಜೆಪಿ ಹೇಳ್ದಂಗ ಆಗ್ತದ, ಕಾಂಗ್ರೆಸ್ ಏನ್ ಮಾಡಿದೆ, ಕಾಂಗ್ರೆಸ್ ಮಾಡಿದತ್ತೆ ಈ ಛತ್ತಿನ ತೆಳಕ್ ಕೂತೀವಿ ನಾವು. 55 ವರ್ಷ ಆಳಿದ ಕಾಂಗ್ರೆಸ್ ದೇಶ ಒಂದು ಗುಂಡು ಪಿನ್ನು ಇಲ್ಲಿ ಉತ್ಪಾದನೆ ಆಗ್ತಿದ್ದಿಲ್ಲ. ಇವತ್ತು ಬೃಹತ್ ಕೈಗಾರಿಕೆಗಳು, ಬೃಹತ್ ಡ್ಯಾಮ್ಗಳು, ಬೃಹತ್ ಯೋಜನೆಗಳು ಎಲ್ಲ ಆಗ್ಯಾವ.
ಹಂಗಿಲ್ಲ. ನಾವು ನಮಗೊಂದು ಹುದ್ದ ಕೊಟ್ಟರಿಲ್ಲೋ ಇವ್ರಿಗೊಂದು ಕೊಟ್ಟರಿಲ್ಲೋ ಅದ್ರ ಮೇಲೆ ಕಾಂಗ್ರೆಸ್ ಏನ್ ಮಾಡೋದಿಲ್ಲ ಅಳಿಲಿಕ್ಕೆ ಅದು ವೈಯಕ್ತಿಕ. ಎಲ್ಲರೂ ತಮ್ಮ ಧಾರ್ಮಿಕ ಹಾ ಮುಸಲ್ಮಾನರು ಧಾರ್ಮಿಕ ಹಾ ಹಾ ಮೊನ್ನೆ ನಿಮ್ಮ ಕಾಂಗ್ರೆಸ್ದವರು MLA ಹಾ ಹಾ ಹುಡುಗರು ಒಂದು ಎಲ್ಲಿ ಮತ್ತು ಅಯೋಧ್ಯಾಗ ಬಂದ್ರು ಗೋಕುಲ್ಯ ಹೋಗಿ ಅಯೋಧ್ಯ ಅಂದ್ರೆ ಗೊತ್ತೈತಿ ಗೊತ್ತೈತಿ. ಕಾಂಗ್ರೆಸ್ ಪಕ್ಷನೇ ಅಂತ ಅಯೋಧ್ಯ ಬಂದ ಅದು ಹೋಗ್ಬೇಕಾಗಿದ್ರು ಸ್ವಲ್ಪ ಸಿಗರೆಟ್ ಆಗಿ ಹೋಗ್ಲಿ ಗೋಕುಲ್ಯ ಹೋಗಿ ಅದರ ವಿಡಿಯೋ ರಿಲೀಸ್ ಮಾಡಿ ಅದರ ಅರ್ಥ ಏನಂತ ನೋಡ್ರಿ, ಕಾಂಗ್ರೆಸ್ದವರು ಅಯೋಧ್ಯ ವಿಷಯದಲ್ಲಿ ವಿರುದ್ಧಿಲ್ಲ, ಇದು ಸ್ಪಷ್ಟಪಡಿಸ್ತೀನಿ. ಫಟ್ ಬಾಬರಿ ಮಸೀದಿ ಬಗ್ಗೆ ಇಲ್ಲ ಹೇಳ್ರಿ. ಕಾಂಗ್ರೆಸ್ನಿಂದನೇ ಇವತ್ತದು ಅಲ್ಲಿ ರಾಮ ಮಂದಿರ ಇವತ್ತು ಸ್ಥಾಪನೆ ಆಗಿದೆ. ಬಾಬರಿ ಮಸೀದಿಗೆ ನೆಹರು ಅವ್ರ ಕಾಲದಲ್ಲಿ ಕೀಲಿ ಹಾಕಿದ್ರು, ರಾಜೀವ್ ಗಾಂಧಿ ಅವರು ಅದನ್ನು ಓಪನ್ ಮಾಡಿಕೊಟ್ರು. ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದು ಪೂಜಾ ಮಾಡಕ್ ಬಿಟ್ರು, ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದಕ್ಕೆ ಬೆಳೆಸಿದ್ರು. ಇವತ್ತ ಯಾವುದೇ ಟೈಮ್ದಲ್ಲಿ ವಿರುದ್ಧ ಮಾಡಿಲ್ಲ. ಇವರು ಬಿಜೆಪಿ ಅವರು RSS ಅವರು ಬಿಂಬಿಸ್ತಾರೆ ಕಾಂಗ್ರೆಸ್ ರಾಮ ಮಂದಿರಕ್ಕೆ ವಿರುದ್ಧಿದೆ, ರಾಮ ಮಂದಿರಕ್ಕೆ ವಿರುದ್ಧಿದೆ, ರಾಮಗೆ ವಿರುದ್ಧ. ರಾಮಗೆ ಕಾಂಗ್ರೆಸ್ ಅವರು ವಿರುದ್ಧ. ಮಹಾತ್ಮ ಕೇಳಿ ಸರ್ ಕೇಳಿ, ಮಹಾತ್ಮ ಗಾಂಧಿ ಅವರು ಸಾಯುವಾಗ ಹೇ ರಾಮ ಅಂತ ಸುತ್ತಾರೆ. ಇಲ್ಲ ಸೆಂಟಿಮೆಂಟ್ ಆಫ್ ಮುಸ್ಲಿಮ್ಸ್ ಇಲ್ಲ ತಡ್ರಿ, ಈ ಆದ್ಮೇಲೆ ಏನಂದ್ರೆ ನೀವು ಕೇಳಿದ್ರು ಇವತ್ತೂ ಏನ 20 ಜನ, ನಿಮ್ ಪಾಯಿಂಟ್ ಗೊತ್ತಿದೆ, ನಾ ಹೇಳ್ಬಿಡ್ತೇನೆ ಮುಗಿಸ್ತೇನೆ. 20 ಜನ ಏನು ಅಯೋಧ್ಯಕ್ಕೆ ಹೋಗಿ ಬಂದಾರಲ್ಲ, ಅದೇನ್ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಮುಸ್ಲಿಮರು ನೀವು ರಾಮಗೆ ಹೋಗ್ಬೇಡ್ರಿ ತ್ಯಾಗಿ ಹೇಳಲ್ಲ. ನಾನು ತಪ್ಪಿಲ್ಲ ಅಂತ ನಾನು ಹೋಗ್ಲಿ, ಏನ್ ತಪ್ಪಿಲ್ಲ. ಈ ಸೆನ್ಸಿಟಿವ್ ವಿಷಯ ಇಷ್ಟು ಬಹಿರಂಗವಾಗಿ ಮುಸಲ್ಮಾನ್ ಸೆಂಟಿಮೆಂಟ್ ಬಗ್ಗೆ ಪಕ್ಕೆ ಕೊಡೋದು ಏನು ಆರ್ಡರ್ ಮಾಡ್ದ ಹಾ ಜಡ್ಜ್ ಇದ್ದಲ್ಲ. ಈಗ ಇನ್ನೊಂದು ವಿಷಯ, 16 ಮಂದಿ ಏನ್ 20 ಮಂದಿ ಹೋಗ್ಯಾರಲ್ಲ, ಅವ್ರು ತಮ್ಮ ಸೆಂಟಿಮೆಂಟ್ ಪ್ರಕಾರ ಹೋಗ್ಯಾರ ರಾಮ ಮಂದಿರಕ್ಕೆ. ಅವ್ರ ಭಕ್ತಿ ತೋರಿಸೋದ್ರ ವೈಯಕ್ತಿಕ ಭಕ್ತಿ ಅದು. ಪಕ್ಷ ಒಳಗೆ ಯಾವ ಧರ್ಮ ವೈಯಕ್ತಿಕ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।